ಅಮೆರಿಕ ಇರಾನ್ ಯುದ್ಧದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಆರಂಭಿಸ್ತಾ ಇದ್ದೀವಿ. ನೋಡಿ, ಮೆಂಟಲಿ ಕೂಡ ಫಿಕ್ಸ್ ಆಗಿಬಿಡ್ತದೆ ಅಮೆರಿಕ ಇರಾನ್ ಯುದ್ಧ ಅಂತ. ಏನಿತ್ತು ಅಮೆರಿಕ ಇರಾನ್ಗೂ ಮಧ್ಯದಲ್ಲಿ? ಇಸ್ರೇಲ್ಗೂ ಇರಾನ್ಗೂ ಇದ್ದದ್ದು. ಇರಾನ್ ಅಮೇರಿಕಕ್ಕೆ ಇಮ್ಮಿಡಿಯೇಟ್ ಥ್ರೆಟ್ ಆಗಿರಲಿಲ್ಲ. ಥ್ರೆಟ್ಟೇ ಇಲ್ಲ ಅಂತ ಹೇಳೋದಿಲ್ಲ ನಾನು. ನೇರ ಅಮೇರಿಕದ ಮೇಲೆ ದಾಳಿ ಮಾಡುವಷ್ಟು ತಾಕತ್ತು ಇರಾನಿಗೆ ಬರೋದಕ್ಕೆ ಇನ್ನೊಂದು 20 ವರ್ಷ ಬೇಕಾಗಿತ್ತು. ಇಮ್ಮಿಡಿಯೇಟ್ ಥ್ರೆಟ್ ಇದ್ದದ್ದು ಇಸ್ರೇಲ್ಗೆ. ನೋಡಿ, ಈ ಮಾತುಕತೆಯಲ್ಲಿ ಇಸ್ರೇಲ್ನ ಸುದ್ದಿನೇ ಇಲ್ಲ. ಇಸ್ರೇಲು ತನ್ನ ಕೆಲಸ ತಾನು ಸಾಧಿಸಿಕೊಂಡು ಸೈಡ್ಗೆ ಹೋಗ್ಬಿಡ್ತು. ಇರಾನಿನ ಅಣ್ವಸ್ತ್ರ ತಯಾರಿಸುವ ಕೆಪಾಸಿಟಿ ಇನ್ನೊಂದು 10-15 ವರ್ಷ ಮುಂದೆ ಹಾಕಬೇಕಾಗಿತ್ತು ಇಸ್ರೇಲಿಗೆ. ಈ ಯುದ್ಧದಿಂದ ಅದು ಸಾಧನೆ ಆಯಿತು. ನಮ್ಮ ಕೆಲಸ ಆಯ್ತಪ್ಪ, ನೀವೇನೋ ಮಾತಾಡಿ ಬಗೆಹರಿಸ್ಕೊಳ್ಳಿ ಅಂತ ಇಸ್ರೇಲ್ ಸುಮ್ಮನಾಗ್ಬಿಡ್ತು. ಈಗ ಮಾತುಕತೆಗೆ ಅಮೇರಿಕ ಇರಾನ್ ಎರಡನೆಯ ಸುತ್ತಿನ ಮಾತುಕತೆ. 15 ದಿನಗಳ ಕದನ ವಿರಾಮ ಅನಿರ್ದಿಷ್ಟಾವಧಿಗೆ ಎಕ್ಸ್ಟೆಂಡ್ ಆಗಿದೆ. ಏಕಪಕ್ಷೀಯವಾಗಿ ಎಕ್ಸ್ಟೆಂಡ್ ಮಾಡಿದವರು ಡೊನಾಲ್ಡ್ ಟ್ರಂಪು. ನಾಳೆ ಬೆಳಗಿನಷ್ಟೊತ್ತಿಗೆ ಈ ಜಗತ್ತಿನ ನಕಾಶೆಯಿಂದ ಒಂದು ನಾಗರಿಕತೆಯೇ ಇರುವುದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ಏಕಪಕ್ಷೀಯವಾಗಿ ಮುಂದುವರೆಸಿದ್ದಾರೆ. ಇರಾನ್ ಆಟ ಆಡಿಸ್ತಾ ಇದೆ. ಈಗ JD ವ್ಯಾನ್ಸ್ ಬಂದರು. ಇರಾನ್ನವ್ರು ಬರ್ತಾರೋ ಬರೋದಿಲ್ವೋ. 2ನೆಯ ದಿನಾಂಕ ನಾವು ಬರೋದಿಲ್ಲ ಹೋಗ್ರಿ ಅಂದರು ಇರಾನ್ನವರು. 3ನೆಯ ಮೀಟಿಂಗು ಇರಾನಿನಲ್ಲಿ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ನೇತೃತ್ವದ ತಂಡ ಇಸ್ಲಾಮಾಬಾದಿಗೆ ಬಂದು ಇಳಿತು. ಅಲ್ಲಿ ಅಮೇರಿಕದವ್ರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ. JD ವ್ಯಾನ್ಸ್ ಬರ್ತಿಲ್ಲ ಈ ಸಲ. ಆ ಸ್ಟೀವ್ ವಿಟ್ಕಾಫ್ ಆ್ಯಂಡ್ ಅದರ್ಸ್ ಟೀಮು ರೆಡಿ ಹಾಕ್ಕೊಂಡು ಕೂತ್ಕೊಂಡಿದೆ. ಅವರು ಅಂದ್ರೆ ಅವ್ರು ಫ್ಲೈಟ್ ಎತ್ಕೊಂಡು ಬಂದುಬಿಡೋದು ಅಂತ. ಅಂತ ಹೇಳಬೇಕಾದವ್ರು ಯಾರು? ಆಯ್ತು, ನಿಮ್ಮ ಜೊತೆಗೆ ಮಾತುಕತೆ ಮಾಡ್ತೀವಿ ಅಂತ ಇರಾನ್ನವ್ರು ಹೇಳಬೇಕಲ್ಲ. ಇಲ್ಲದೆ ಹೋದರೆ ಮರ್ಯಾದೆ 3 ಪಾಲಾಗುತ್ತೆ. ಅಲ್ಲಿಂದ ಇಲ್ಲಿ ತನಕ ಇವರು ಬಂದು ಇರಾನ್ನವರು ನಿಮ್ಮನ್ನು ಯಾರು ಬರೋಕ್ಕೆ ಹೇಳಿದ್ರು? ನಾವೆಲ್ಲ ಹೇಳಿದ್ದೀವಿ ನಿಮ್ಮ ಜೊತೆ ಮಾತಾಡ್ತೀವಿ ಅಂತೇಳಿ ವಾಪಸ್ ಹೋಗಿ ಬಂದು ಇಳಿದ್ರು. ಅಬ್ಬಾಸ್ ಅರಾಗ್ಜಿ ಇಸ್ಲಾಮಾಬಾದಿಗೆ ಬಂದು ಇಳಿದ್ರು. ಪಾಕಿಸ್ತಾನದ ಎಂಟೈರ್ ಎಸ್ಟಾಬ್ಲಿಷ್ಮೆಂಟು, ಅವರ ಪ್ರಧಾನಿ, ಅವರ ರಕ್ಷಣಾ ಸಚಿವ, ಅವರ ವಿದೇಶಾಂಗ ಸಚಿವ, ಅವರ ಫೀಲ್ಡ್ ಮಾರ್ಷಲ್ಲು, ಭಾರತದಲ್ಲಿ ಇಂಥದ್ದೆಲ್ಲ ನೋಡೋದಕ್ಕಾಗೋದಿಲ್ಲ. ನಮ್ಮ ಸೇನಾ ಮುಖ್ಯಸ್ಥರು ಯಾವುದೋ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಬಂದು ಕೂತ್ಕೊಳ್ಳೋದೆಲ್ಲ ನೋಡೋದಕ್ಕಾಗೋದಿಲ್ಲ. ಪಾಕಿಸ್ತಾನದೆಲ್ಲ ಅದು ನಡೆಯುತ್ತೆ. ಈ 4 ಜನ ಕೂತ್ಕೊಂಡು ಅಬ್ಬಾಸ್ ಅರಾಗ್ಜಿಗೆ ಗಂಟು ಬಿದ್ದರು. ಹೆಂಗೂ ಬಂದಿದ್ದೀರಿ, ಅಮೇರಿಕ ಟೀಮಿಗೂ ಬರೋಕ್ಕೆ ಹೇಳ್ಬಿಡ್ತೀವಿ, ಒಂದು ಸಲ ಮಾತಾಡ್ಕೊಂಡು ಹೋಗಿ ಅಂತ. ಅಬ್ಬಾಸ್ ಅರಾಗ್ಚಿ ಹೇಳಿದ್ದು ಒಂದೇ, ನಮ್ಮ ಮೇಲೆ ದಾಳಿಯಾದ ನಂತರ ನಮ್ಮ ಸ್ಟ್ಯಾಂಡನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ವಿದೇಶ ಪ್ರವಾಸ ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ನಾವು ಪಾಕಿಸ್ತಾನಕ್ಕೆ ಬಂದಿರೋದೇ ಹೊರತು ಅಮೇರಿಕದ ಜೊತೆ ಮಾತಾಡೋಕ್ಕಲ್ಲ. ಅಮೇರಿಕದವ್ರಿಗೆ ಹೇಳಿಬಿಡಿ, ನೀವು ಹಾಕಿರೋ ಕಂಡೀಷನ್ಗೆ ಇರಾನ್ನವ್ರು ಒಪ್ಕೋತಿಲ್ಲ ಅಂತ ಹೇಳಿಬಿಡಿ. ಅವ್ರನ್ನ ಭೇಟಿಯಾಗಿ ಮಾತಾಡುವಂಥದ್ದು ನಾವು ಏನೂ ಇಲ್ಲ. ನಿಮ್ಮ ಜೊತೆ ಮಾತಾಡೋದಕ್ಕೆ ಬಂದಿದ್ದೀವಿ. ನಾವು ಇಲ್ಲಿಂದ ಒಮನ್ನಿಗೆ ಹೋಗ್ಬೇಕು, ಒಮನ್ನಿಂದ ರಷ್ಯಾಕ್ಕೆ ಹೋಗ್ಬೇಕು ಅಂತೇಳಿ ಅಬ್ಬಾಸ್ ಅರಾಗ್ಚಿ ಆ್ಯಂಡ್ ಟೀಮ್ ಫ್ಲೈಟ್ ಹತ್ಕೊಂಡು ಹೋಗಾಯಿತು. ಅಮೇರಿಕದಲ್ಲಿ ತಯಾರಾಗಿ ಕುಳಿತಿರುವ ತಂಡಕ್ಕೆ ಬರಬೇಕೋ ಬರಬಾರ್ದೋ ಗೊತ್ತಾಗ್ತಾ ಇಲ್ಲ. ಈಗ ಬಂದರೆ ಮತ್ತೆ ಪಾಕಿಸ್ತಾನದ ಪ್ರಧಾನಿ, ಫೀಲ್ಡ್ ಮಾರ್ಷಲ್ಲು, ವಿದೇಶಾಂಗ ಸಚಿವ, ರಕ್ಷಣಾ ಸಚಿವ ಇವೇ ಮುಖಗಳನ್ನು ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬೇಕಷ್ಟೆ. ಫೈನಲಿ ಅಮೇರಿಕದ ಕಂಡೀಷನ್, ಇರಾನ್ ಸೇಸ್ ನೋ, ಯುರೇನಿಯಂ ಎನ್ರಿಚ್ಮೆಂಟ್ ಇಮಿಡಿಯೇಟಾಗಿ ನಿಲ್ಲಿಸದಂತೆ ಎನ್ರಿಚ್ ಮಾಡಿರುವ ಯುರೇನಿಯಮನ್ನು ಅಮೇರಿಕ ಕೊಟ್ಟು ಬಿಡಬೇಕಂತೆ. ಸಾಧ್ಯ ಇಲ್ಲ. ಹಾರ್ಮುಜ್ ಜಲಸಂಧಿಯ ಮೇಲಿನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕಂತೆ. ಸಾಧ್ಯನೇ ಇಲ್ಲ. ನಾವು ಎಷ್ಟು ಮಿಸೈಲ್ ಇಟ್ಕೋಬೇಕು, ಎಷ್ಟು ಡ್ರೋನ್ ಇಟ್ಕೋಬೇಕು ಅನ್ನುವ ನಂಬರನ್ನು ಅಮೇರಿಕ ಡಿಸೈಡ್ ಮಾಡುತ್ತಂತೆ. 1,000ಕ್ಕಿಂತ ಹೆಚ್ಚಿಗೆ ಮಿಸೈಲ್ಗಳನ್ನು ನೀವು ಪ್ರೊಡ್ಯೂಸು ಮಾಡಬಾರ್ದು, ಇಟ್ಕೊಳ್ಳಬಾರ್ದು ಅಂತೆ. ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತಿದ್ದಾರೆ ಇರಾನ್ನವರು. ಈಗೇನು ಮಾಡ್ತಾರೆ ಟ್ರಂಪ್ ಸಾಹೇಬರು ಅನ್ನೋದು ಕುತೂಹಲ. ಏನು ಮಾಡ್ತಾರೆ ಈಗ? ಮತ್ತೊಮ್ಮೆ ಯುದ್ಧ ಶುರು ಮಾಡೋ ಸ್ಥಿತಿಯಲ್ಲಂತೂ ಡೆಫಿನೆಟ್ಲಿ ಇಲ್ಲ. ಯುದ್ಧ ನಿಂತರೆ ಸಾಕಾಗಿದೆ. ಯುದ್ಧ ನಿಲ್ಲಬೇಕು ಮತ್ತು ಮರ್ಯಾದೆ ಉಳಿಬೇಕು. ಎರಡೂ ಆಗೋ ಹಂಗೆ ಕಾಣಿಸ್ತಾ ಇಲ್ಲ ಈಗ. ಒಂದು ಯುದ್ಧ ನಿಲ್ಲುತ್ತೆ, ಇಲ್ಲ ಮರ್ಯಾದೆ ಉಳಿಯುತ್ತೆ. ಎರಡರಲ್ಲಿ ಒಂದೇ ಆಗಬೇಕಷ್ಟೆ. ಈ ಮಧ್ಯೆ ಹಾರ್ಮುಜ್ ಜಲಸಂಧಿಯ ಮೇಲೆ IRGC ಸಂಪೂರ್ಣ ನಿಯಂತ್ರಣ ಸಾಧಿಸಿದೆ.
ಕಂಪ್ಲೀಟ್ಲಿ IRGCದೇ ಹಿಡ್ತಾ. ಈಗ ನಿಮಗೆ ಹಾರ್ಮುಜ್ ಜಲಸಂಧಿಯ ಮ್ಯಾಪ್ ಬರಲಿ ಒಂದು ಸಲ. ಪರ್ಷಿಯನ್ ಗಲ್ಫು ಈ ಕಡೆ, ಗಲ್ಫ್ ಆಫ್ ಓಮನ್ನಲ್ಲಿ ಅಮೇರಿಕದ ನೇವಿಯ ಶಿಪ್ಗಳು ನಿಂತ್ಕೊಂಡಿದ್ದಾವೆ. ಇರಾನಿಗೆ ಹೋಗುವ ಹಡಗುಗಳನ್ನು ನಾವು ನಿಲ್ಲಿಸ್ತೀವಿ, ಇರಾನ್ನಿಂದ ಹೊರಗೆ ಬರೋ ಹಡಗುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ಇವತ್ತು 34 ಹಡಗು ನಿಲ್ಲಿಸಿದ್ದಾರೆ ಅವರು. ಅಮೇರಿಕನ್ ನೇವಿಯವರು 34 ಹಡಗು ನಿಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಹಾರ್ಮುಜ್ ಜಲಸಂಧಿಯ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿರುವ IRGC ಇಸ್ರೇಲಿಗೆ ಹೋಗ್ತಾ ಇದ್ದ 2 ಹಡಗುಗಳನ್ನು ಇವತ್ತು ದಾಳಿ ನಡೆಸಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ತೆಗೆದುಕೊಂಡಿದ್ದು ಮಾತ್ರ ಅಲ್ಲ, ದೃಶ್ಯಗಳನ್ನು ಬಿಡುಗಡೆ ಮಾಡಿದೆ. IRGC ಅಟ್ಯಾಕ್ ಇದು. ಇಸ್ರೇಲಿನ 2 ಹಡಗಂತೆ. MSC ಫ್ರಾನ್ಸಿಕ್ ಅಂತ ಒಂದು, ಇಪಮೊನಾಡಸ್ ಅನ್ನುವ ಇನ್ನೊಂದು ಕಂಟೈನರ್ ಶಿಪ್ಸ್. ನೋಡಿ, ಯುದ್ಧ ಶುರುವಾದ 2ನೇ ದಿವಸ ಡೊನಾಲ್ಡ್ ಟ್ರಂಪೇ ಅಂತ ನಾನು ನೆನಪು, ಅಥವಾ ಅವರ ಮಿಲಿಟರಿಯ ಇನ್ಯಾರೋ ಉನ್ನತಾಧಿಕಾರಿ, ವಿ ಹ್ಯಾವ್ ಅನ್ಕಂಟೆಸ್ಟೆಡ್ ಏರ್ ಸುಪ್ರೀಮಸಿ ಓವರ್ ಇರಾನ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅಂದರೆ ಇರಾನ್ನ ಆಕಾಶದಲ್ಲಿ ನಾವು ಹಾರಾಡ್ತಾ ಇದ್ದರೆ ನಮಗೆ ಹೇಳೋರು ಕೇಳೋರು ಯಾರಿಲ್ಲ ಅಂತ. ಅನ್ಕಂಟೆಸ್ಟೆಡ್. ಅದಾದ ಮೇಲೆ ಇರಾನ್ ಒಂದು ಯುದ್ಧ ವಿಮಾನವನ್ನು ಇರಾನಿಯನ್ ನೆಲದಲ್ಲೇ ಹೊಡೆದುರುಳಿಸ್ತು. ಆ ಯುದ್ಧ ವಿಮಾನದ ಪೈಲಟ್ ರೆಸ್ಕ್ಯೂ ಮಾಡೋದಕ್ಕೆ ಬಂದಂಥ ಒಂದು ಹೆಲಿಕಾಪ್ಟರ್ನ ಹೊಡೆದುರುಳಿಸ್ತು ಇರಾನ್. ಡೊನಾಲ್ಡ್ ಟ್ರಂಪ್ ಮಲ್ಟಿಪಲ್ ಟೈಮ್ಸ್ ಹೇಳಿದ್ರು, ಇರಾನ್ ಡಸಂಟ್ ಹ್ಯಾವ್ ಅ ನೇವಿ ನೌ ಅಂತ. ಇರಾನ್ಗೆ ಈಗ ನೌಕಾಪಡೆಯೇ ಇಲ್ಲ. ವೇರ್ ಈಸ್ ಇರಾನ್ಸ್ ನೇವಿ? ಇಟ್ ಈಸ್ ಡೀಪ್ ಇನ್ಸೈಡ್ ದ ಸಿ ಅಂತ. ಇರಾನಿನ ನೌಕಾಪಡೆಯಲ್ಲಿದೆ, ಸಮುದ್ರದ ಆಳದಲ್ಲಿದೆ. ಅಂದರೆ ಅವರ ಎಲ್ಲ ಹಡಗುಗಳನ್ನು ಹೊಡೆದು ಮುಳುಗಿಸ್ಬಿಟ್ಟಿದ್ದೀವಿ ನಾವು ಅಂತ. ಎಲ್ಲ ಹಡಗುಗಳನ್ನು ಹೊಡೆದು ಮುಳುಗಿಸಿದರೆ ಹಾರ್ಮುಜ್ ಜಲಸಂಧಿಯಲ್ಲಿ ಇಂಥದ್ದೊಂದು ಆಪರೇಷನ್ ಮಾಡಿ ಇಸ್ರೇಲ್ನ 2 ಹಡಗುಗಳನ್ನು ಹೆಂಗೆ ವಶಪಡಿಸಿಕೊಳ್ತಾರೆ ಇರಾನ್ನವರು? ಆನ್ಸರ್ ಇಸ್ ದ್ಯಾಟ್. ಆ ದೊಡ್ಡ ಹಡಗಿನ ಪಕ್ಕದಲ್ಲಿ ಬಂದು ನಿಂತ್ಕೊಂಡಿದೆ ನೋಡಿ, ಸಣ್ಣದೊಂದು ಬೋಟು. ಅದೇ ಆನ್ಸರ್. ಇರಾನ್ ನೌಕಾಪಡೆಯ ಶಕ್ತಿ ಅದು. ಅದಕ್ಕೆ ಮಾಸ್ಕಿಟೋ ಬೋಟ್ಸ್ ಅಂತ ಕರೀತಾರೆ. ಇರಾನ್ ಹತ್ರ ಸಾವಿರಾರು. ಇರಾನಿನ ನೌಕಾಪಡೆ ಅಂದರೆ ದೊಡ್ಡ ದೊಡ್ಡ ಸಬ್ಮರೀನ್ಗಳು, ಏರ್ಕ್ರಾಫ್ಟ್ ಕ್ಯಾರಿ ಅಲ್ಲ. ಇವು ಒಂದು ಮೌಂಟೆಡ್ ಗನ್ ಇರುತ್ತೆ, ಮುಂದೊಂದು ಪವರ್ಫುಲ್ ಗನ್ ಇರುತ್ತೆ. ವಿಪರೀತ ಸ್ಪೀಡ್ನಲ್ಲಿ ಹೋಗ್ತವೆ, ಹೈ ಸ್ಪೀಡ್ನಲ್ಲಿ ಹೋಗ್ತವೆ. ಯಾವುದೇ ದೊಡ್ಡ ಹಡಗನ್ನು ಚೇಸ್ ಮಾಡಿ ಅಡ್ಡ ಹಾಕಿ ನಿಲ್ಲಿಸೋದು ಇವಕ್ಕೆ ಅಸಾಧ್ಯನೇ ಅಲ್ಲ. ನೇವಲ್ ಮೈನ್ಸ್ ಇಟ್ಕೊಂಡು ಹೋಗ್ತಾರೆ. ಅದರಲ್ಲಿ ಸಮುದ್ರಕ್ಕೆ ಹೋಗಿ ತಳ್ಳಿಬಿಟ್ರೆ ಅದರ ಮೇಲ್ಗಡೆಯಿಂದ ಹಾದು ಹೋಗುವ ದೊಡ್ಡ ಹಡಗುಗಳ ಧ್ವಂಸ, ಅವುಗಳನ್ನು ಇಟ್ಕೊಂಡು ಹೋಗ್ತಾರೆ. ಇವುಗಳನ್ನು ಬಚ್ಚಿಡುವುದಕ್ಕೆ ಇರಾನ್ ಅಂದರೆ ಸಮುದ್ರ ತೀರದಲ್ಲೇ ಮೇಲ್ಗಡೆ ಕಾಂಕ್ರೀಟ್ದೊಂದೇನೋ ಮಾಡಿದಾರಂಥವ್ರು. ಸಮುದ್ರವನ್ನೇ ಒಳಗಡೆ ಕೊರದ ರೀತಿಯಲ್ಲಿ ಹಾರ್ಮುಜ್ ಜಲಸಂಧಿಯ ತುಂಬ ಕಾರ್ಯಾಚರಣೆ ನಡೆಸಿ ವಾಪಸ್ ಮತ್ತೆ ಅದ್ರೊಳಗೆ ಹೋಗ್ಬಿಡ್ತವೆ ಅಂತ. ನೆನ್ನೆ ಯಾವುದೋ ಒಂದು ನ್ಯಾಷನಲ್ ಚಾನಲ್ನಲ್ಲಿ ಒಂದು ಸ್ಯಾಟಲೈಟ್ ಇಮೇಜ್ ತೋರಿಸ್ತಾ ಇದ್ರು. ಇಂಥ 33 ಮಾಸ್ಕಿಟೋ ಬೋಟ್ಗಳು ಒಟ್ಟಿಗೆ ಹೋಗ್ತಾ ಇದ್ವು. ಕಾರ್ಯಾಚರಣೆಯನ್ನು ಮುಗಿಸಿ ವಾಪಸ್ ತಮ್ಮ ಭೂಗತ ನೆಲೆಗಳಿಗೆ ಹೋಗ್ತಾ ಇದ್ದಂಥದ್ದು. ಇರಾನಿನ ನೌಕಾಪಡೆಯಲ್ಲಿ ಇಂಥವು ಸಾವಿರಾರಿದ್ದಾವೆ. ಇಂಥವು ಎಷ್ಟೊಂದು ಹೊಡಿತಾರೆ ಅವರು, ಎಷ್ಟೊಂದು ಹೊಡಿತಾರೆ. ಇಲ್ಲೆಲ್ಲೋ ವಿಶಾಖಪಟ್ಟಣಂನಿಂದ ಒಂದು ಜಂಟಿ ಕಾರ್ಯಾಚರಣೆ ಮುಗಿಸಿಕೊಂಡು ಒಂದು ಹಡಗು ಹೋಗ್ತಾ ಇತ್ತು ಶ್ರೀಲಂಕಾ ಕಡಲ ತೀರದಲ್ಲಿ. ಅಮೆರಿಕದ ಸಬ್ಮರೀನ್ ಹೊಡೆದು ಮುಳುಗಿಸ್ತಪ್ಪ. ಒಂದು ದೊಡ್ಡ ನೌಕಾಪಡೆಯ ಹಡಗನ್ನು ಹೊಡೆಯೋದಕ್ಕೆ ಅಮೆರಿಕದ ಸಬ್ಮರೀನ್ ಬಂದಿತ್ತು ಅಂದರೆ ಅದಕ್ಕೊಂದು ಅರ್ಥ. ಮಾಸ್ಕಿಟೋ ಬೋಟ್ ಹೊಡೆಯೋದಕ್ಕೆ ಏನು ಮಾಡ್ತಾರೆ? ಯಾರನ್ನು ಕಳಿಸ್ತಾರೆ ಅವರು? ಏನನ್ನು ಕಳಿಸ್ತಾರೆ? ಅಷ್ಟೇ ಅವುಗಳ ಸೈಜು. 4-5 ಜನ ಸೋಲ್ಜರ್ಸ್ ಇರ್ತಾರೆ ಅದರಲ್ಲಿ. ಅವುಗಳನ್ನಿಟ್ಕೊಂಡು 2 ಇಸ್ರೇಲಿ ಹಡಗುಗಳನ್ನು ವಶಕ್ಕೆ ಪಡೆದಿದೆ IRGC. ಇನ್ನೊಂದು ಕಡೆ ಅಮೇರಿಕ ಕಂಪ್ಲೀಟ್ ದಿಗ್ಬಂಧನ ಇರಾನಿನ ಹಡಗುಗಳಿಗೆ ಅಂತ ಹೇಳ್ತಾ ಇದೆ. ಡಾನ್ ಕೈನ್, ಯುನೈಟೆಡ್ ಸ್ಟೇಟ್ಸ್ನ ರಕ್ಷಣಾ ಇಲಾಖೆ ಅಧಿಕಾರಿಯ ಸ್ಟೇಟ್ಮೆಂಟ್ ಇದು.
ಇರಾನ್ ಹಡಗು ಹಾರ್ಮುಜ್ನತ್ತ ಸಾಗಲು ಪ್ರಯತ್ನಿಸಿತು. ಅಮೆರಿಕದ ನೌಕಾಪಡೆ ಅಧಿಕಾರಿಗಳು ಗಮನಿಸಿ ತಡೆದಿದ್ದಾರೆ. ಹಡಗು ಇರಾನಿನ ಬಂದರಿನತ್ತ ಸಾಗುತ್ತಿದ್ದ ಕಾರಣಕ್ಕಾಗಿಯೇ ನಿಲ್ಲಿಸಿದ್ದೇವೆ. ಇರಾನಿನ ವಿರುದ್ಧದ ಈ ಕ್ರಮ ಅಮೆರಿಕ ಕಾರ್ಯತಂತ್ರದ ಭಾಗ. ಇರಾನ್ ವಿರುದ್ಧ ಕಟ್ಟುನಿಟ್ಟಾದ ದಿಗ್ಬಂಧನ ಮುಂದುವರಿಯಲಿದೆ. ಟ್ರಂಪ್ ಆದೇಶದ ಮೇರೆಗೆ ಸೇನಾ ಕಾರ್ಯಾಚರಣೆ ಪುನರಾರಂಭಿಸಲು ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಪಡೆ ನಾವು ಸನ್ನದ್ಧರಾಗಿದ್ದೇವೆ. ಇರಾನ್ ಬಂದರುಗಳಿಗೆ ಬರುವ ಹೋಗುವ ಹಡಗುಗಳಿಗೆ ದಿಗ್ಬಂಧನ ಅಂತ ಡಾನ್ ಕೈನ್ ರಕ್ಷಣಾ ಇಲಾಖೆಯ ಅಧಿಕಾರಿ, ಅಮೆರಿಕದ ರಕ್ಷಣಾ ಇಲಾಖೆಯ ಅಧಿಕಾರಿಯ ಹೇಳಿಕೆ ಇದು. ಈ ಮಧ್ಯೆ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸುಳ್ಳು ಹೇಳಿ ಸಿಕ್ಕಾಕೊಂಡಂಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.